ಸಂಸದರ ಕ್ರೀಡಾ ಮಹೋತ್ಸವ ಲೋಗೋ ಬಿಡುಗಡೆ. ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಚಿಂತನೆ, ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ, ಕ್ರೀಡೆಗಳನ್ನು ಪೋಷಿಸುವುದು ಮತ್ತು ಮುಖ್ಯವಾಹಿನಿಯ ಕ್ರೀಡೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 2036ಕ್ಕೆ 100 ಒಲಿಂಪಿಕ್ಸ್ ಮೆಡಲ್ ತರುವ ಮೂಲಕ ಭವ್ಯ ಭಾರತವನ್ನು ಪ್ರಜ್ವಲಿಸುವಂತೆ ಮಾಡುವ ಕನಸು ಪ್ರಧಾನಿ ಮೋದಿಯವರದಾಗಿದೆ ಎಂದು ಬಿಜೆಪಿ ಮುಖಂಡ ಭರತ್ ಬೊಮ್ಮಾಯಿ ಹೇಳಿದರು. ತಾಲೂಕಾ ಪಟ್ಟಣದ ಕ್ರೀಡಾಂಗಣದಲ್ಲಿ ಜನವರಿ 29 ಮತ್ತು 30ರಂದು ನಡೆಯಲಿರುವ ಧಾರವಾಡ ಲೋಕಸಭಾ ಸಂಸದ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ ದಿನ ಸಂಸದರ ಕ್ರೀಡಾ ಮಹೋತ್ಸವ 2025-26 ಪ್ರಯುಕ್ತ ಕ್ರೀಡಾಪಟುಗಳ ಲೋಗೋ ಹಾಗೂ ಜೆರ್ಸಿ ಬಿಡುಗಡೆ ಮಾಡಿ ಮಾತನಾಡಿದರು. ಕ್ರೀಡಾಕೂಟದಲ್ಲಿ ಗುಂಪು ಆಟಗಳಾದ ಕಬಡ್ಡಿ, ಖೋ-ಖೋ ಹಾಗೂ ವಾಲಿಬಾಲ್ ಜೊತೆಗೆ ವೈಯಕ್ತಿಕ ಆಟಗಳಾದ 100 ಮೀಟರ್, 800 ಮೀಟರ್, ಎತ್ತರ ಜಿಗಿತ, ಉದ್ದ ಜಿಗಿತ ಹಾಗೂ ಗುಂಡು ಎಸೆತ ಆಟಗಳಿವೆ. ಕ್ರೀಡಾಕೂಟದಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಅವಕಾಶ ಇದೆ. ವೈಯಕ್ತಿಕ ಆಟದಲ್ಲಿ ಗೆದ್ದವರಿಗೆ ಲೋಕಸಭಾ ಕ್ಷೇತ್ರದ ಮಟ್ಟದಲ್ಲಿ ಅವಕಾಶ ಇರಲಿದೆ. ಹೊನಲು ಬೆಳಕಿನ ಆಟಗಳು ನಡೆಯುತ್ತವೆ. ವೀಕ್ಷಣೆಗೆ ಗ್ಯಾಲರಿ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಉಪಯೋಗಿಸುವ ಮ್ಯಾಟ್ ಕಬಡ್ಡಿ ಆಟಗಾರರಿಗೆ ಬಳಸಲಾಗುತ್ತಿದೆ. ಗುಂಪು ಆಟದಲ್ಲಿ ಪ್ರಥಮ ಸ್ಥಾನ 30,000, ದ್ವಿತೀಯ ಸ್ಥಾನ 20,000 ಹಾಗೂ ತೃತೀಯ ಸ್ಥಾನದವರಿಗೆ ಬಹುಮಾನ ವೈಯಕ್ತಿಕ ಬಹುಮಾನ ಎಂದರು. 10,000 ವಿತರಿಸಲಾಗುತ್ತದೆ. ಆಟಗಾರರಿಗೂ ನೀಡಲಾಗುವುದು. ಜನವರಿ 30ರಂದು ಸಂಸದ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿಯವರು ಪ್ರಶಸ್ತಿ ವಿತರಿಸಲಿದ್ದಾರೆ. ಬಂಕಾಪುರ ಅರಳೆಲೆ ಹಿರೇಮಠದ ಶ್ರೀಗಳು ಹಾಗೂ ಗಂಜಿಗಟ್ಟಿ ಚರಮೂರ್ತೇಶ್ವರ ಮಠದ ಶ್ರೀಗಳು ಜೊತೆಗೆ ಭಾಗವಹಿಸಲಿದ್ದಾರೆ. ಖಾಸಗಿ ವಾಹಿನಿಯ ಕಿರುತೆರೆ ನಟರಾದ ಅಣ್ಣಯ್ಯ ಆಗಮಿಸಲಿದ್ದಾರೆ ಎಂದರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರೂರಲ್ ಏರಿಯಾ ಅಂತಂದರೆ ನಮ್ಮ ಗ್ರಾಮೀಣ ಭಾಗದ ಕ್ರೀಡೆಗಳು ತಮ್ಮ ಟ್ಯಾಲೆಂಟನ್ನು ತೋರಿಸಬೇಕು ಅಂತ ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡಿ ಎಲ್ಲ ಸಂಸದರಿಗೆ, ಎಲ್ಲ ಭಾರತೀಯ ಜನತಾ ಪಕ್ಷದ ಸಂಸದರಿಗೆ ಕ್ರೀಡಾ ಮಹೋತ್ಸವವನ್ನು ತಾವು ಆಚರಣೆ ಮಾಡಬೇಕು ಅಂತ ಒಂದು ದೂರದೃಷ್ಟಿ ಇಟ್ಟವರು. ಅವರ ಕನಸೇನಿದೆ ಅಂತಂದರೆ 2036 ತಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಬ್ಬ ವಿಷನರಿ. 2036ಕ್ಕೆ ನಮ್ಮ ಭಾರತ ದೇಶದಿಂದ 100 ಒಲಿಂಪಿಕ್ ಮೆಡಲ್ ಸಿಗಬೇಕು ಅಂತ ಒಂದು ದೂರದೃಷ್ಟಿ ಕನಸನ್ನು ಕಂಡಿದ್ದಾರೆ. ಆದ್ದರಿಂದ ಕ್ರೀಡಾ ಮಹೋತ್ಸವದ ಮುಖಾಂತರ ಈ ಟ್ಯಾಲೆಂಟ್ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಆ ಟ್ಯಾಲೆಂಟ್ಗಳು ಹೊರಬರಬೇಕು ಅಂತ ಹೇಳಿ ಕ್ರೀಡಾ ಮಹೋತ್ಸವವನ್ನು ಆಚರಿಸ್ತಾರೆ. ಇದೇ ರೀತಿ ನಮ್ಮ ನೆಚ್ಚಿನ ನಾಯಕರು ಕೇಂದ್ರ ಸಚಿವರಾದ ಈಗಾಗಲೇ ಕುಂದಗೋಳು, ಕಲಘಟಗಿ, ಧಾರವಾಡ, ನವಲಗುಂದದಲ್ಲಿ ಬಹಳ ಪ್ರೊಫೆಷನಲ್ ಆಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟಿಗೆ ಏನು ತಯಾರಿ ಆಗಬೇಕು, ಗ್ರೌಂಡ್ಗಳನ್ನು ತಯಾರಿ ಮಾಡಿಸಿ ಬಹಳ ಅದ್ಭುತವಾಗಿ ಅವರು ಈಗ 29-30ನೇ ತಾರೀಕು ನಮ್ಮ ಶಿಕಾಗೋದಲ್ಲಿ ಆಗ್ತಾ ಇದೆ. ಈ ಮಹೋತ್ಸವದಲ್ಲಿ ವೈಯಕ್ತಿಕ ಆಟಗಳು ಮತ್ತು ಗುಂಪಿನ ಆಟಗಳು ಇರ್ತವೆ. ವೈಯಕ್ತಿಕ ಆಟಗಳಲ್ಲಿ 100 ಮೀಟರ್ ಓಟ, ಎತ್ತರ ಜಿಗಿತ, 800 ಮೀಟರ್ ಓಟ, ಉದ್ದ ಜಿಗಿತ ಮತ್ತು ಗುಂಡು ಎಸೆತ. ಗುಂಪು ಆಟಗಳಲ್ಲಿ ಕಬಡ್ಡಿ ಪಟ್ಟವರಿಗೆ ಇದು ಅವಕಾಶವಿರುತ್ತದೆ. ಇಲ್ಲಿ ಯಾರು ಫಸ್ಟ್, ಸೆಕೆಂಡ್, ಥರ್ಡ್, ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಯಾರು ಕ್ರೀಡಾಪಟುಗಳು ವೈಯಕ್ತಿಕ ಆಟಗಳಲ್ಲಿ ಬರ್ತಾರೆ, ಅವರು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಮತ್ತೊಂದು ಜಿಲ್ಲಾ ಮಟ್ಟದಲ್ಲಿ ಧಾರವಾಡದಲ್ಲಿ ಫೆಬ್ರವರಿ 13-14ನೇ ತಾರೀಕು ಲೋಕಸಭಾ ಲೆವೆಲಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ. ಅಲ್ಲಿ ಕಂಪೀಟ್ ಮಾಡುವಂಥ ಅವಕಾಶ ಸಿಗುತ್ತೆ. ಗುಂಪುಗಾರಿಕೆಯಲ್ಲಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್ ಯಾರು ಫಸ್ಟ್, ಸೆಕೆಂಡ್ ಬರ್ತಾರೆ, ಪ್ರಥಮ, ದ್ವಿತೀಯ, ಅವರು ಸಹ 13-14 ಏನು ಲೋಕಸಭಾ ಮಟ್ಟದಲ್ಲಿದೆ, ಅವರು ಅಲ್ಲಿ